Hey fam, welcome to my channel. So ಇವತ್ತು ಸಂಡೇ ಡೇ ಇನ್ ಮೈ ಲೈಫ್ ಅಂತಾನೆ ಇಟ್ಕೊಳ್ಳಿ. ಸೊ ಐ ಆಮ್ ಇನ್ ಮೈ ಸಿಸ್ಟರ್ಸ್ ಹೋಮ್. ನೋಡಿ ಏನು ಮಾಡ್ತೀನಿ ಅಂತ ಎಂಜಾಯ್ ಮಾಡಿ. ಈಗ ಎದ್ದೆ ಗೈಸ್. ನೋಡಿ ಸ್ಕಿನ್ ಎಷ್ಟು ಗ್ಲೋ ಆಗಿದೆ. ಇಟ್ಸ್ ನಾಟ್ ಅಬೌಟ್ ಗ್ಲೋಯಿ, ಇಟ್ಸ್ ಆಯಿಲಿ. ಓಕೆ ನಮ್ ಸೊ ಐ ಥಿಂಕ್ ಐ ಮೈಟ್ ಗೋ ಔಟ್ಸೈಡ್ ಟುಡೇ. ನೋಡಿ ಎಂಜಾಯ್ ಮಾಡಿ. ಬಿಸಿ ಇದೆ ಗೈಸ್. ಹೊಟ್ಟೆ ಹಸುತ್ತಿತ್ತು, ಸೊ ಮ್ಯಾಗಿ ಮಾಡ್ಕೊಂಡೆ. ಫೇಮ್, ಲೆಟ್ಸ್ ಗೆಟ್ ರೆಡಿ. ಸೊ ಈಗ ಐಮ್ ಗೋನ ಗೋ ಔಟ್. ಶಾಪಿಂಗ್ ಹೋಗ್ತಾ ಇದ್ದೀವಿ, ಎಲ್ಲಿ ಅಂತ ನೋಡಿ. ಸೊ ನಾನು ಔಟ್ಫಿಟ್ ತೋರಿಸ್ತೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಐಮ್ ಗೋನ ವೇರ್ ಜೀನ್ ವಿತ್ ಓವರ್ ಸೈಜ್ಡ್ ಟೀ ಶರ್ಟ್. ಸೊ ಹಾಕ್ಕೊಂಡು ಬಂದು, ಸೊ ನಾನು ಡ್ರೆಸ್ ಎಲ್ಲ ಹಾಕ್ಕೊಂಡು ಸೊ ಫಿಟ್ ಚೆಕಿಗೆ ರೆಡಿ ಆದೆ. ಬೈ ಸೈಡ್ ನಮ್ಮ ಅಕ್ಕ ನನಗೆ ಕಾಫಿ ತೊಗೊಂಡು ಬಂದು ಕೊಟ್ಟಳು. ಸೊ ಕಾಫಿ ಕುಡ್ಕೊಂಡು ಅವಳ ಹತ್ರ ಸ್ವಲ್ಪ ಡಿಸ್ಕಷನ್ಸ್ ಮಾಡಿಕೊಂಡು ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ ಏನಿದೆಯೋ ಅದನ್ನು ಹಾಕ್ಕೊಳ್ತೀನಿ. ಐ ಥಿಂಕ್ ಇಟ್ಸ್ ಗುಡ್ ಆನ್ ಮೀ. ಕಮೆಂಟ್ ಮಾಡಿ ನಮ್ಮ ಅಕ್ಕಂದು. ದಿಸ್ ಇಸ್ ವಾಟ್ ಐ ವಾಸ್ ಹ್ಯಾವಿಂಗ್. ಜೀನ್ ನಂದು, ದ ಟೀ ಶರ್ಟ್ ವಾಸ್ ಹರ್ಸ್. ಐ ಲೈಕ್ ಓವರ್ ಸೈಜ್ ಟೀ ಶರ್ಟ್ಸ್, ಅದಕ್ಕೆ ಹಾಕಿದ್ದೀನಿ. ಲೆಟ್ಸ್ ಹೋಪ್ ಇಟ್ಸ್ ಗುಡ್ ಅಂತ. ಸೊ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋದಕ್ಕೆ ನಾನು ಪಾಂಡ್ಸ್ ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ಸೊ ಸಮ್ ₹5 ಏನೋ ಇರುತ್ತೆ ಅದು. ಸೊ ಅದು ತೊಗೊಂಡು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡಿಕೊಂಡು, ಸ್ವಲ್ಪ ಆಯಿಲಿ ಆಗಿರುತ್ತೆ ಬಟ್ ಇಟ್ಸ್ ಆಯಿಲಿ. ಸೊ ಏನಂದರೆ ಬೇಸಿಕಲಿ ಐ ಆಮ್ ಡಸ್ಕಿ, ಐ ನೋ, ಬಟ್ ಲೈಟ್ ರಾಂಗ್ ಡೈರೆಕ್ಷನಲ್ಲಿರೋದ್ರಿಂದ ಐ ಆಮ್ ಲುಕಿಂಗ್ ಮೋರ್ ಬ್ರೌನ್ ಟುಡೇ. ಇಟ್ಸ್ ಓಕೆ. ಸೊ ಮುಗಿದ ತಕ್ಷಣ ಸನ್ಸ್ಕ್ರೀನ್ ಹಾಕೊಳ್ಳೋಣ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಜಾಸ್ತಿ ಇಂಗ್ಲೀಷ್ ಯೂಸ್ ಮಾಡ್ತಾ ಇದ್ದೀನಂತೆ. ಮೈ ಮಾಮ್ ಇಸ್ ಕೋಲ್ಡಿಂಗ್. ಸೊ ಅಭ್ಯಾಸ ಆಗ್ಬಿಟ್ಟಿದೆ ಕಾಲೇಜಲ್ಲೆಲ್ಲ ಮಾತಾಡಿ. ಅದಕ್ಕೆ ಐ ಆಮ್ ಗೋನ ಟ್ರೈ. ಓಕೆ, ಟ್ರೈ ಮಾಡ್ತೀನಿ ಆದಷ್ಟು. ಐ ಡೋಂಟ್ ಹ್ಯಾವ್ ಸೊ ಐ ಆಮ್ ಗೋನ ಟ್ರೈ ಟು ಟಾಕ್ ಇನ್ ಕನ್ನಡ ಆಸ್ ಮಚ್ ಆಸ್ ಪಾಸಿಬಲ್. ಹಂಗೆ ಅಂದ್ಬಿಟ್ಟು ನಮ್ಮ ಕನ್ನಡ ಲೈಕ್ ಚೆನ್ನಾಗಿಲ್ಲ ಅಂತಲ್ಲ, ತುಂಬ ಚೆನ್ನಾಗಿದೆ. ಆದರೆ ಕಾಲೇಜಲ್ಲಿ ಮಾತಾಡಿ ಅಭ್ಯಾಸ ಆಗಿಬಿಟ್ಟು ಸ್ವಲ್ಪ ಇಂಗ್ಲೀಷ್ ಜಾಸ್ತಿ ಬರುತ್ತೆ. ಬಿಕಾಸ್ ಇಂಗ್ಲೀಷಲ್ಲಿ ನಾನು ನನ್ನ ಫ್ರೆಂಡ್ ಜೊತೆ ಜಾಸ್ತಿ ಮಾತಾಡ್ತೀನಿ. ಅದಕ್ಕೆ ಆಫ್ಟರ್ ದ ಸನ್ಸ್ಕ್ರೀನ್ ಐ ಆಮ್ ಗೋನ ಡೈರೆಕ್ಟ್ಲಿ ಗೋ ಫಾರ್ ಮೇಕಪ್ ಅಂದರೆ ಜಸ್ಟ್ ಆನ್ ಐಲೈನರ್. ಸೊ ಯಾ, ಸೊ ನನಗೆ ಐಲೈನರ್ ಹಾಕೋದಂದರೆ ತುಂಬ ಇಷ್ಟ ಆ್ಯಂಡ್ ಒನ್ ಆಫ್ ಮೈ ಬೆಸ್ಟ್ ಸ್ಟೆಪ್ಸ್ ಆ್ಯಸ್ ಅ ಮೇಕಪ್. ಸೊ ಅದನ್ನು ಹಾಕ್ಕೊಂಡು ಮುಗಿಸ್ಕೊಂಡೆ. ಐ ಆಮ್ ಡನ್ ವಿತ್ ಮೈ ಐಲೈನರ್. ಯಾ, ಈಗ ಅದರಲ್ಲೇ ಬೊಟ್ಟಿಟ್ಕೊಳ್ಳೋಣ. ಸೊ ನನ್ನ ಫ್ರೆಂಡ್ಸ್ ಕೇಳ್ತಾ ಇದ್ದಾರೆ ದಟ್ ಯಾ ಬೊಟ್ಟಿಡ್ತೀಯಾ ಇನ್ ವೆಸ್ಟರ್ನ್. ಹಂಗೇನಲ್ಲ, ಬಟ್ ಐ ಲೈಕ್ ಟು ಕೀಪ್ ಬಿಂದಿ. ನಮ್ಮ ಮನೇಲಿ ನಮ್ಮ ಅಪ್ಪ ಬೈತಾರೆ. ಸೊ ದಟ್ಸ್ ಆಲ್ಸೋ ರೀಸನ್. ಬೈತಾರೆ ಅನ್ನೋದಕ್ಕಿಂತ ಲಕ್ಷಣ. ಯೂಸ್ ಝೂಡಿಯೋ ಲಿಪ್ಸ್ಟಿಕ್. ದಿಸ್ ಇಸ್ ನಮ್ಮ ಅಕ್ಕ ನನ್ನ ಹತ್ರದಿಂದ ಇಸ್ಕೊಂಡ್ಬಿಟ್ಲು ಗೈಸ್. ಸೊ ಯಾ, ಇದು ಇಟ್ಸ್ ಲೈಕ್ ವೈನ್ ಪರ್ಪಲ್ ಕಲರ್. ಬೇಸಿಕಲಿ ವೈನ್ ಕಲರ್ ಇರುತ್ತೆ. So if it's completely dry, it'll be good. Okay, so yeah, remove ಮಾಡಿ. So this is my length of my hair. It's nice. I like my hair. So
ನಾನು ಯಾಕೆ ಹಿಂಗೆ ಆಡ್ತೀನಿ ಅಂದರೆ ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಬಿಟ್ಟು ಯು ಶುಡ್ ಲವ್ ಯೋರ್ ಸೆಲ್ಫ್, ಓಕೆನಾ? ವಾಟ್ ಎವರ್ ಯು ಮೈಟ್ ಬಿ, ಯು ಶುಡ್ ಲವ್ ಯೋರ್ ಸೆಲ್ಫ್. ಸೊ ನಾನು ಹಿಂಗೆ ಎಲ್ಲರ ಮುಂದೆ, ಸೊ ದಿಸ್ ಇಸ್ ಅ ವೈಲ್ ಬಿ, ಓಕೆನಾ? ಸೊ ಯಾ, ದಿಸ್ ಇಸ್ ಮೈ ಹೇರ್ ಲೆಂತ್. ಆ್ಯಕ್ಚುಲಿ ಐ ಹ್ಯಾವ್ ಮೈ ಕರ್ಲಿ ಹೇರ್ ಇದೆ. ಇಫ್ ನಾಟ್ ಇನ್ನೊಂದು ಚೂರು ಲಾಂಗ್ ಇಷ್ಟು ಬರ್ಬೋದು. ಸೊ ಸ್ಟ್ರೈಟನ್ ಮಾಡಿದಾಗ ಐ ವಿಲ್ ಬಿ ಶೋಯಿಂಗ್ ಯು. ಸೊ ಯಾ, ಸೊ ಸಿ ಗೈಸ್, ದಿಸ್ ಇಸ್ ಮೈ ಪಿಯರ್ಸಿಂಗ್. ಬುಗಾಡಿ ಪಿಯರ್ಸಿಂಗ್ ಮಾಡಿಸಿದ್ದೀನಿ, ಬಟ್ ಐ ಆಮ್ ವೇರಿಂಗ್ ಬಟರ್ಫ್ಲೈ. ಸೊ ಬಟರ್ಫ್ಲೈ ಹಾಕ್ಸಿದ್ದೀನಿ, ಕಾಣಿಸ್ತಿದೆಯಾ? ಯಾ, ಸೊ ಯಾ, ಸೊ ಇದನ್ನು ಹಾಕ್ಸಿ ತುಂಬ ಪೇಯ್ನ್ ಆಯಿತು ಗೈಸ್. ಲೈಕ್ ಪಿಯರ್ಸ್ ಮಾಡಬೇಕಾದಾಗ ಪೇಯ್ನ್ ಆಗಿಲ್ಲ. ಸೊ ಆಫ್ಟರ್ ಪಿಯರ್ಸಿಂಗ್ ಯು ಕಾಂಟ್ ಸ್ಲೀಪ್ ಲೈಕ್ ದಿಸ್. ಸೊ ಲೈಕ್ ದಿಸ್ ಯು ಶುಡ್ ಜಸ್ಟ್ ಸ್ಲೀಪ್ ಸ್ಟ್ರೈಟ್. ಸೊ ಆದ್ದರಿಂದ ಸೊ ಅದಾದಮೇಲೆ ಲೆಟ್ಸ್ ಡಿಟ್ಯಾಂಗಲ್ ಮೈ ಹೇರ್. ಅಷ್ಟೇನಿರಲ್ಲ ಸಿಕ್ಕು, ಬಿಕಾಸ್ ಐ ಯೂಸ್ ಸೀರಮ್ ಮಾರ್ನಿಂಗ್ ಈವ್ನಿಂಗ್ ಅಂತ. ಕರ್ಲ್ ಮಾಡಿಲ್ಲ, ಕರ್ಲ್ ಸೆಟ್ ಮಾಡಿಲ್ಲ. ಸೊ ಮಾಡಿದ್ರೆ ಹಾಂ, ಕರ್ಲ್ ಸೆಟ್ ಮಾಡೋದೊಂದು ವಿಡಿಯೋ ಕೂಡ ಹಾಕ್ತೀನಿ ನೋಡಿ. ಎಷ್ಟು ಕಟ್ ಮಾಡ್ತೀನೋ ಗೈಸ್, ಅದೇನು ಮಾಡ್ತೀನೋ. ಇಟ್ಸ್ ಬೇಸಿಕಲಿ ಇಟ್ಸ್ ಲೈಕ್ ಅ ವಿಗ್ ಅಲ್ಲ, ವಿಗ್ ಥರ ಇದೆ ನನ್ನ ಸರ್. ಐ ನೋ. ಲೆಟ್ಸ್ ಟ್ಯಾಂಗಲ್. ಆ್ಯಂಡ್ ಐ ಡೋಂಟ್ ಯೂಸ್ ಎನಿ ಕೈಂಡ್ ಆಫ್ ಆಯಿಲ್ಸ್ ಆರ್ ಹೇರ್ ಕೇರ್ ರುಟೀನ್. ನನಗೆ ಏನೂ ಇಲ್ಲ ಗೈಸ್, ದಿಸ್ ಈಸ್ ಮೈ ಹೆರಿಡಿಟಿ. ಸೊ ನಮ್ಮ ಮಮ್ಮಿಗೆ, ನಮ್ಮ ಅತ್ತೆಗೆ ಆ್ಯಂಡ್ ನಮ್ಮ ಮನೆ ಎಲ್ಲ ಕಡೆ ಇರೋರ್ಗು ದಿಸ್ ಇಸ್ ಮೈ ಹೇರ್ ಲೆಂತ್. ಲೈಕ್ ಇಷ್ಟು ತಿಕ್ಕಾಗಿರುತ್ತೆ ಹೇರ್. ಬಟ್ ಕರ್ಲಿ ಹೇರ್ಸ್ ಅಂದರೆ ನನಗೆ ಮಾತ್ರ ಬಂದಿತ್ತು. ನಮ್ಮ ಮಮ್ಮಿ, ನಮ್ಮ ಅತ್ತೆಗೆಲ್ಲ ಫುಲ್ ಸ್ಟ್ರೈಟ್ ಹೇರ್ಸ್ ಇದೆ, ನನಗೆ ಕರ್ಲಿ ಹಿಂಗಿರುತ್ತೆ. ಗೈಸ್, ವಾಟ್ ಐ ಥಿಂಕ್ ಅಂದರೆ, ಸಿ ಇಷ್ಟು ಕಟ್ ಮಾಡೋಣ, ಬಿಕಾಸ್ ಸಿ ದ ಹೇರ್, ಓಕೆ? ಈ ಲೆಂತಿಗಿದೆ ಅಲ್ಲ, ಸೊ ಈ ಲೆಂತಿಗೆ ಇಷ್ಟು ಕಟ್ ಮಾಡೋಣ ಅಂತ, ಓಕೆ? ಬಟ್ ನಂಗೆ ಭಯ, ಅಳ್ತೀನಿ ಗೈಸ್ ಹೇರ್ ಕಟ್. ಇದು ಸ್ಟ್ರೈಟ್ನಿಂಗ್ ಮಾಡಿಸಿದ್ದು, ಲೈಕ್ ಅಂದರೆ ಏನು, ಫ್ರಂಟ್ ಕಟ್ ಮಾಡಿಸಿದ್ದು. ಐ ಆಮ್ ನಾಟ್ ಗೋನಾ ಡೂ ಎನಿ ಫ್ರಂಟ್ ಕಟ್, ನೋ. ಲೆಟ್ ಇಟ್ ಬಿ ಅ ಲೇಯರ್, ಹಿಂಗೆ ಬರೋ ಥರ. ಸೊ ಹಂಗೆ ಬಿಟ್ಟಿದ್ದೀವಿ. ಸೊ ಭೂತದ ಥರ ಕಾಣಿಸ್ಬೋದು. ಸೊ ಹಂಗೆ ನಾನು ಮಾತಾಡಿಕೊಂಡು ತಲೆ ಬಾಚೋದಕ್ಕೆ ಬಂದೆ. ಸೊ ಏನೂ ಇಲ್ಲ, ಸಿಂಪಲಾಗೆ ಪೋನಿ ಹಾಕ್ಕೊಳ್ಳೋಣ ಅಂತ ಅನಿಸ್ತು. ಬಿಕಾಸ್ ನಮ್ಮ ಮಮ್ಮಿಗೆ ನಾನು ಸಿಂಪಲಾಗಿ ರೆಡಿ ಆಗೋದಂದರೆ ತುಂಬ ಇಷ್ಟ. ಅದು ಇಂಥ ಚಿಕ್ಕ ಚಿಕ್ಕ ಪೋನಿ ಮತ್ತು ಫ್ರೀ ಹೇರ್ ಬಿಡೋದೆಲ್ಲ ಅವ್ರಿಗೆ ತುಂಬ ಇಷ್ಟ. ಸೊ 2-3 ಡೇಸ್ ಆಗಿತ್ತು ಅಂದ್ಬಿಟ್ಟು ಅವರಿಗೆ ಖುಷಿ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಪೋನಿ ಹಾಕ್ಕೊಂಡೆ. ಚೆನ್ನಾಗೇ ಇತ್ತು, ಬಟ್ ಅವತ್ತು ನೋಡೋದಕ್ಕೆ. ನೋಡಿ ಹೆಂಗಿದೆ ಅಂತ ಹೇಳಿ ನೀವೇ. ದಿಸ್ ಇಸ್ ದ ಲುಕ್. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಇನ್ನೂ ಗೊತ್ತಿಲ್ವಲ್ಲ. ಸೊ ಸಿ ದ್ಯಾಟ್ ಹೆಂಗಿದೆ ನನ್ನ ಹೇರ್ ಸ್ಟೈಲ್ ಅಂತ ಕಮೆಂಟ್ ಮಾಡಿ. ಸೊ ವಿಲ್ ಗೋ. ಸೊ ಇಟ್ಸ್ ರೈನಿಂಗ್, ಬೈತಾ ಇದ್ದಾರೆ ಗೈಸ್ ಮನೇಲಿ. ವಾಚ್, ದಿಸ್ ಇಸ್ ದ ವಾಚ್. ಕಾಣಿಸ್ತಿದೆಯಾ? ಜೋಕರ್ ಆ್ಯಂಡ್ ವಿಚ್ ವಾಚ್ ಹಾಕಿ ಗೋಯಿಂಗ್. ಪರ್ಫ್ಯೂಮ್ ಹಾಕಬೇಕು ಗೈಸ್. ಪರ್ಫ್ಯೂಮ್ ಆಯಿತಾ? ಪರ್ಫ್ಯೂಮ್. ಸೊ ಯಾ, ಹಾಕಿ ಅಷ್ಟೇ. ವಿಲ್ ಗೋ, ಟೈಮ್ ಆಯ್ತು. ದಿಸ್ ಇಸ್ ಮೈ ಔಟ್ಫಿಟ್. ಸೊ ಹೋಗೋಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಯಾ, ಐ ಆಮ್ ಕ್ಯಾರಿಂಗ್ ದಿಸ್ ಬ್ಯಾಗ್. ಇಟ್ಸ್ ಫ್ರಮ್ ಡೇವಿಡ್ ಜೋನ್ಸ್. ಸೊ ಯಾ, ಅದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಸೊ ಬೇರೆ ಎಲ್ಲೂ ಹೋಗ್ತಿಲ್ಲ, ವಿ ಆರ್ ಗೋಯಿಂಗ್ ಫಾರ್ ಗೋಲ್ಡ್ ಶಾಪಿಂಗ್. ಯಾ,
ಸೊ ದಸರಾ ಹಬ್ಬಕ್ಕೆ ವಿ ಗೋಯಿಂಗ್ ಫಾರ್ ಗೋಲ್ಡ್ ಶಾಪಿಂಗ್. ಮತ್ತು ಚಿಟ್ ಹಾಕಿದ್ವಿ, ಇಟ್ಸ್ ಕಂಪ್ಲೀಟೆಡ್. ಬನ್ನಿ ನಮ್ಮ ಜೊತೆ. ಇಫ್ ಐ ಕ್ಯಾನ್ ಜಸ್ಟ್ ಪೋಸ್ಟ್ ಎಷ್ಟಲ್ಲಿ ವಿಡಿಯೋ ಮಾಡೋದಕ್ಕಾಗುತ್ತೆ ಅಷ್ಟು, ಬಿಕಾಸ್ ಇನ್ AVR ಆರ್ GRT ದ ವಿಡಿಯೋ ಇಸ್ ನಾಟ್ ಅಲೌಡ್. ಇಫ್ ಇನ್ ಕೇಸ್ ಆದರೆ ಟ್ರೈ ಮಾಡಿ ಪೋಸ್ಟ್ ಮಾಡ್ತೀನಿ, ಬಟ್ ನಾವು ತೊಗೊಳ್ಳೋದನ್ನ ಐ ಬಿ ಪೋಸ್ಟಿಂಗ್ ಯು. ಪ್ರೈಸ್ ಆದರೆ ಐ ಆಮ್ ಗೋನಾ ಶೇರ್ ಯು. ಐ ವಿಲ್ ಬಿ ಆಸ್ಕಿಂಗ್ ವಿತ್ ಮೈ ಮಾಮ್ ಆ್ಯಂಡ್ ಐ ವಿಲ್ ಬಿ ಶೇರಿಂಗ್ ಯು ದ ಪ್ರೈಸ್. ಓಕೆನಾ? ಯಾ, ಬಾಯ್. ಸೊ ಹಾಗೆ ನಮ್ಮ ಮಮ್ಮಿನ ಪಿಕ್ ಮಾಡಿಕೊಂಡು ನಾನು ನಮ್ಮಮ್ಮ ಹತ್ರ ಮಾತಾಡಿಕೊಂಡು ಹಾಯ್ ಹೇಳಿಸ್ದೆ ನಿಮಗೆಲ್ಲ. ಸೊ ಮುಗಿಸ್ಕೊಂಡು ನಾವು AVR ಸ್ವರ್ಣ ಮಹಲ್ಗೆ ಹೋದ್ವಿ. ಸೊ ಅಲ್ಲಿ ನಾವು ಜ್ಯುವೆಲ್ರೀಸ್ ಪರ್ಚೇಸ್ ಮಾಡೋದ್ರಿಂದ ಸೊ ಅಲ್ಲಿಗೆ ಹೋದ್ವಿ. ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಮತ್ತು ನಮಗೂ ಅಲ್ಲೇ ಇಷ್ಟ, ಬಿಕಾಸ್ ಚೆನ್ನೈಯಿಂದ ಬರುತ್ತೆ ಗೋಲ್ಡ್ ಎಲ್ಲನೂ ಪ್ರತಿಯೊಂದು, ಅದಕ್ಕೆ. ಸೊ ನಾವು ಪರ್ಚೇಸ್ ಮಾಡಿಕೊಂಡು ಆಚೆ ಬಂದ್ವಿ. ಸೊ ಸಕ್ಸಸ್ಫುಲಿ ತಗೊಂಡಾಯಿತು. ಸೊ ನಮ್ಮ ಮನೇಲಿ ಪರ್ಮಿಷನ್ ಕೊಟ್ಟಿಲ್ಲ ಗೈಸ್ ತೋರಿಸೋದಕ್ಕೆ, ಬಟ್ ಇಫ್ ಇನ್ ಕೇಸ್ ಆದರೆ ತೋರಿಸ್ತೀನಿ, ಹಬ್ಬಕ್ಕೆ ತೋರಿಸ್ತೀನಿ. ಸೊ ಈಗ ಜಯನಗರ್ಗೆ ಹೋಗಬೇಕು. ನೋಡೋಣ ನಮ್ಮ ಮನೆಯಲ್ಲಿ ಏನು ಕೊಡಿಸ್ತಾರೆ ಅಂತ. ಸ್ವಲ್ಪ ಏನಾದರೂ ತಿಂದ್ಕೊಂಡು ಆಮೇಲೆ ಬಸ್ ಹತ್ಕೊಂಡು ಹೋಗ್ಬೇಕು ಗೈಸ್. ನೋಡಿ, ಸೊ ಇಲ್ಲೇ AVR ಅಲ್ಲಿ ತೊಗೊಂಡಿದ್ದು ಬಸ್ ಇದೆ. ಚಿಟ್ ಹಾಕಿದ್ರು ಗೈಸ್, ಅದಕ್ಕೆ ಬಂದು ಪರ್ಚೇಸ್ ಮಾಡೋಣ ಅಂತ ಬಂದು ಪರ್ಚೇಸ್ ಮಾಡಾಯ್ತು. ನೋಡೋಣ ನೋಡಿ ಗೈಸ್, ನನಗೆ ನಮ್ಮಮ್ಮ ಬ್ಯಾಗ್ ಕೊಡಿಸ್ತಾರೆ. ಎಲ್ಲ ಬಿಸಾಕ್ಬಿಟ್ರು ಗೈಸ್. ಸೊ 150 ಇದ್ರೂ ನನಗೆ ಇಷ್ಟ ಬ್ಯಾಗ್ಸ್ ಅಂದರೆ. ನೋಡೋಣ ಬನ್ನಿ, ಬ್ಯಾಗ್ ತೊಗೊಳಕ್ಕೆ ಬಂದಿದ್ವಿ, ತೊಗೊಳ್ಳೋಣ. ಜಯನಗರಿಗೆ ಬಂದಮೇಲೆ ಶಾಪಿಂಗ್ ಮಾಡ್ದಿರ ಹಿಂಗೆ ಹೋಗೋದು ಅಂದ್ಬಿಟ್ಟು ನಾನು ನಮ್ಮ ಮಮ್ಮಿನ ಕರ್ಕೊಂಡು ಶಾಪಿಂಗ್ ಮಾಡಕ್ಕೆ ಬಂದೆ. ಸೊ ಬರ್ಡೇ ಮಂತ್ ಇದ್ದಿದ್ದರಿಂದ ನನಗೆ ಬ್ಯಾಗ್ ಬೇಕಿತ್ತು. ಸೊ ಬ್ಯಾಗು ನೋಡಿದೆ, ಬಟ್ ಇಷ್ಟ ಆಗಿಲ್ಲ. ನೆಕ್ಸ್ಟು ಲೆಗ್ಗಿನ್ ಬೇಕಿತ್ತು ಅಂತ ಲೆಗ್ಗಿನ್ ಸೆಕ್ಷನ್ಗೆ ಹೋದೆ. ಬಟ್ ಚೆನ್ನಾಗಿರುತ್ತೆ, ನಾನು ಅಲ್ಲೇ ತೊಗೊಳ್ಳೋದು ಅಂದ್ಬಿಟ್ಟು ತೊಗೊಂಡೆ. ಪೇರ್ ಆಫ್ ಲೆಗ್ಗಿನ್ ತೊಗೊಂಡು ನಾನು ಬಂದೆ. ತಿನ್ನಕ್ಕೆ ಬಂದೆ, ನಾನು ಪಾವ್ ಬಜ್ಜಿ ತೊಗೊಂಡಿದ್ದೆ. ಸೊ ನಮ್ಮ ಮಮ್ಮಿ ಬೇಡ ಬೇಡ ಅಂತ ಹೇಳ್ತಿದ್ರು. ಸೊ ಅದನ್ನೆಲ್ಲ ಕೇಳಿಕೊಂಡು ನಾವು ತಿನ್ಕೊಂಡು ಬಸ್ ಸ್ಟಾಪ್ ಬನ್ನಿ. ಸೊ ಇಟ್ಸ್ ಆಲ್ರೆಡಿ 9, ಬಸ್ ಹತ್ತೋಣ, ಟೈಮ್ ಆಗೋದು. ತಿಂದ್ಬಿಟ್ಟು ವಾಕ್ ಆಗ್ತಿದ್ವಿ. ಸೊ ನಾವು ಜಯನಗರಲ್ಲಿ ಬಸ್ ಹತ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ನಮ್ಮಮ್ಮ ವಿಡಿಯೋಲಿ ಮಾತಾಡ್ತಾ ಇದ್ರು, ಬಟ್ ಅನ್ಫಾರ್ಚುನೇಟ್ಲಿ ಬಸ್ಸಲ್ಲಿ ಸೌಂಡ್ ಇದ್ದಿದ್ದರಿಂದ ಏನೂ ಕೇಳಿಸಿರ್ಲಿಲ್ಲ. ಸೊ ಅದಕ್ಕೆ ಮ್ಯೂಟ್ ಮಾಡಬೇಕಿತ್ತು. ಸೊ ಲಿಟ್ರಲಿ 10 o'clock ಆಗಿತ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ. ನೋಡಿ ಎಷ್ಟು ಖಾಲಿ ಇದೆ, ಮತ್ತು ನೈಟಲ್ಲಿ ಚೆನ್ನಾಗೂ ಇದೆ ರೋಡ್ಸ್. ನೆಕ್ಸ್ಟ್ ಡೇ ವ್ಲಾಗ್ ಇದು. ಸೊ ಸ್ವಲ್ಪ ಡ್ರೆಸ್ಸಸ್ಸು ಮತ್ತು ಸ್ನ್ಯಾಕ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು ಅಂದ್ಬಿಟ್ಟು ವಿಶಾಲ್ ಮಾರ್ಟಿಗೆ ಹೋಗಿದ್ವಿ. ಸೊ ನಿಯರ್ ಬೈ ಇದ್ದಿದ್ದರಿಂದ ವಾಕಿಂಗಲ್ಲೇ ಹೋಗಿದ್ವಿ. ಸೊ ನಮ್ಮ ಮಮ್ಮಿ ನನ್ನನ್ನು ಕರ್ಕೊಂಡು ಮೇಲೆ ಹೋಗ್ತಾಯಿದ್ರು. ಸೊ ಶಿ ಈಸ್ ಮೈ ನೇಬರ್. ಹಾಯ್ ಹೇಳಿಸಿ ನಾವು ಮೇಲೆ ಬಂದ್ವಿ. ನೋಡಿ, ಸ್ವಲ್ಪ ಮಿಕ್ಸ್ಡ್ ವೀಕ್ ವ್ಲಾಗ್ ಆಗಿರುತ್ತೆ ಇದು. ಚೆನ್ನಾಗಿದೆ ಒಂಥರ ವ್ಲಾಗ್, ನನಗೆ ಖುಷಿ ಆಯಿತು. ನೋಡಿ ನೀವು ಹೇಳಿ ಹೆಂಗೆ ಅಂತ. 1 ಮಂತ್ಗೆ ಓಕೆ, ನೋಡೋಣ ನಮ್ಮ ಮನೇಲಿ ಏನು ತಗೊತಾರಂತ. ನೋಡೋಣ. ಬಾಡಿ ವಾಶ್ ಯೂಸ್ ಮಾಡಿದೆ ಗೈಸ್, ಬಟ್ ನಂಗೆ ಸೆಟ್ ಆಗಿಲ್ಲ. ಇದೆ, ಲೆಟ್ಸ್ ಗೋ. ನಮ್ಮಮ್ಮ ಏನು ನೋಡ್ತಿದ್ದಾರೆ ನೋಡಿ. ಚೆನ್ನಾಗಿದ್ದಾರ ನಮ್ಮಮ್ಮ? So guys, I like this glass to have shots and all. ಹೊಡಿತಾರೆ ಮನೇಲಿ ನೋಡಿದ್ರೆ.
ಚೆನ್ನಾಗಿದೆ. ಐ ಲೈಕ್ ದಿಸ್ ಗ್ಲಾಸಸ್, ಟೈನಿ ಆಗಿದೆ. ಸೊ ಇಲ್ಲಿರೋ ಎಲ್ಲ ಮಗ್ಸು ಇಟ್ಟಿದ್ದೀನಿ ಗೈಸ್ ನನ್ನ ಮನೇಲಿ. ಇಲ್ಲೇ ಎಲ್ಲ ಶಾಪ್ ಮಾಡೋದು ಅದಕ್ಕೆ. ಸೊ ಈ ಗ್ಲಾಸ್ ಇದೆ. ಈ ಗ್ಲಾಸ್ ಮಾತ್ರ ಇಲ್ಲ, ನಮ್ಮ ಮನೇಲಿ ಕೆಲವರು ಬೈತವ್ರೆ, ಕುಡಿಯೋರ ಮನೆಯಲ್ಲಿ ಇರುತ್ತೆ, ನಮ್ಮ ಮನೇಲಿ ಯಾರು ಕುಡಿಯೋಲ್ಲ ಗೈಸ್. ಅದಕ್ಕೆ ಇಲ್ಲ, ನೋಡೋಣ ಬನ್ನಿ ನೆಕ್ಸ್ಟ್ ಏನಂತ. ನಮ್ಮ ಮನೆ ತೊಗೊತಾ ಇರ್ತಾರೆ, ನೋಡೋಣ. ನೋಡಿ ತಗೊಂಡಾಯ್ತು. ಲೆಟ್ಸ್ ಗೋ ಫಾರ್ ಡ್ರೆಸ್ ಶಾಪಿಂಗ್. ಹೋಗೋಣ ಮತ್ತೆ ಶಾಪಿಂಗ್ ಮಾಡೋದಕ್ಕೆ. ಕಲೆಕ್ಷನ್ಸ್ ಇರಲ್ಲ, ನೋಡೋಣ. This is what we have and what I have to take. ತಗೊಂಡು ತೋರಿಸ್ತೀನಿ. ಸೊ ಬಟ್ಟೆ ಸಿಕ್ಕಿಲ್ಲ ಗೈಸ್, ಬೇರೆ ಕಡೆ ತಗೊಳ್ಳೋಣ ಅಂತ ಇದ್ದೀನಿ. ಶೋಪ್ ಸಿಗೋಣ, ಬೇರೆ ಬಟ್ಟೆ ತೊಗೊಳ್ಬೇಕಾದಾಗ ಅಲ್ಲಿ ಬಿ ಪೋಸ್ಟಿಂಗ್ ಯು. ಮೇ ಬಿ ಜಯನಗರ್ ಶಾಪ್ ಇದೆ ಅಲ್ಲಿ ನಮ್ಮ ಮನೆ ಹತ್ರ ಒಂದು, ಅಲ್ಲಿ ತೊಗೊತೀನಿ, ನೋಡೋಣ ಬನ್ನಿ. ಹಿಂಗೆ ಒಂದು ಪರ್ ಕ್ಲೋತ್ ಜಂಪೆ ಬೇಡ ಬೇಡ ಪತ್ತುಮಾ ಚಿನ್ನದಾರ್ಕೆ ಕ್ಯಾರಿ ಬ್ಯಾಗ್ ಪತ್ತಾದನಕ ಪತ್ತುಮಾ ಹೋಗೋಣ. ಸೊ ವೆಡ್ನೆಸ್ಡೇ ಪ್ರಿಪರೇಷನ್ಸ್ಗೆ ನಾವು ಟ್ಯೂಸ್ಡೇ ನೈಟೇ ಎಲ್ಲ ತೊಗೊಂಡು ಬಂದ್ವಿ. ಸೊ ಫೈನಲ್ ಆಗಿ ನಾವು ಹಳ್ಳಿ ತೋಟಕ್ಕೆ ಬಂದ್ವಿ, ಸ್ವಲ್ಪ ವೆಜಿಟೇಬಲ್ಸ್ ತೊಗೊಳ್ಳೋಣ ಬರೋರಿಗೆಲ್ಲ ಅಡುಗೆ ಮಾಡೋದಕ್ಕೆ ಅಂತ. ಸೊ ತುಂಬ ರೀಸನೇಬಲ್ ಪ್ರೈಸ್ ಇತ್ತು, ಚೆನ್ನಾಗೂ ಇತ್ತು, ಫ್ರೆಶ್ ಇತ್ತು ಎಲ್ಲನೂ. ಸೊ ಹಂಗೆ ನಾನು ನನ್ನ ಮಮ್ಮಿ ಬಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾಳೆಗೆ ಏನೇನು ಬೇಕು ಅಂತ ತೊಗೊಳ್ತಾ ಇದ್ವಿ. ಸೊ ಕಂಪೇರ್ ಮಾಡಿದ್ರೆ ಬೇರೆ ಅಂಗಡಿಗಳಿಗಿಂತ ಹಳ್ಳಿ ತೋಟ ಅಥವಾ ಫಾರ್ಮ್ ಯಾವುದ್ಯಾವುದಿದೆಯೋ ಸ್ವಲ್ಪ ರೀಸನೇಬಲ್ ಪ್ರೈಸ್ ಇರುತ್ತೆ, ಹಂಗೆ ಸ್ವಲ್ಪ ಚೆನ್ನಾಗೂ ಇರುತ್ತೆ ಪ್ರಾಡಕ್ಟ್ಸ್. ಹಂಗೆ ನನಗೆ ಬೇಕಾಗಿದ್ದು ಚೀಸ್ ಎಲ್ಲನೂ ತೊಗೊಂಡು, ಚೀಸು ತರಕಾರಿ ಎಲ್ಲ ತೊಗೊಂಡು ನಾವು ಹೋದ್ವಿ. ಸೊ ಯಾರಿಗೆಲ್ಲ ವೆಜಿಟೇಬಲ್ಸ್ ಇಷ್ಟ ಇಲ್ಲ ಅವರೆಲ್ಲ ಗ್ರೀನ್ ಹಾರ್ಟ್ ಪಿಂಗ್ ಮಾಡಿ, ಇಷ್ಟ ಇದ್ದವರು ರೆಡ್ ಹಾರ್ಟ್ ಪಿಂಗ್ ಮಾಡಿ. ಸೊ ಹಂಗೆ ಮುಗಿಸ್ಕೊಂಡು ಸ್ವಲ್ಪ ಗ್ರಾಸರೀಸ್ ತೊಗೊಳ್ಬೇಕಿತ್ತು. ಸೊ ಗ್ರಾಸರೀಸ್ ತೊಗೊಳ್ಳೋದಕ್ಕೂ ಬಂದ್ವಿ. ಸೊ ಪರಿಚಯದ ಅಂಗಡಿ ಇದ್ದಿದ್ದರಿಂದ ನಮ್ಮ ಮಮ್ಮಿ ಅವರಿಗೂ ಸ್ವಲ್ಪ ಜೋಕೆಲ್ಲ ಮಾಡ್ಕೊಂಡು ಮಾತಾಡ್ಕೊಂಡಿದ್ರು. ನಾನು ಹಂಗೆ ಸ್ನ್ಯಾಪ್ಸ್ ಎಲ್ಲ ತೊಗೊಳ್ತಾ ಮನೆಗೆ ಬಂದೆ. ಸೊ ಮನೆಗೆ ಬಂದಿದ್ದಾಗ ಬಾಳೆ ಎಲೆ ಎಲ್ಲ ತೊಗೊಂಡು ಬಂದಿಟ್ಟಿದ್ರು ನಮ್ಮ ಪಪ್ಪ ಆಗಲೇ. ಸೊ ಅದ್ರ ಜೊತೆ ಕಡಲೆಪುರಿ, ದಸರಾಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಇಟ್ಟಿದ್ರು. ಸೊ ಏನಿಲ್ಲ, ಆಲ್ ಸೆಟ್. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ನಾಳೆಗೆ ಪ್ರಿಪೇರ್ ಮಾಡ್ಕೊಬೇಕು. ಸೊ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಇಲ್ದಿದ್ದ ಕಾರಣ ಡೈರೆಕ್ಟ್ ಪೂಜೆ ಮಾಡೋದು ಹಾಕಿದ್ದೀವಿ. ಸೊ ಹೀಗೆ ನಾವು ದಸರಾ ಅಥವಾ ಆಯುಧ ಪೂಜೆನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಗಾಡಿ ಪೂಜೆಗೆ ಹೋದ್ವಿ. ಸೊ ತುಂಬ ಚೆನ್ನಾಗಾಯಿತು ಅವತ್ತಿನ ಪೂಜೆ ಮಾತ್ರ. ನಾನು ನನ್ನ ಗಾಡಿ ತೆಗ್ದೆ, ನನ್ನ ತಮ್ಮನ ಗಾಡಿ ತಗೊಂಡು ಹಂಗೆ ಒಂದು ರೈಡ್ ಹೋದ್ವಿ. ಸೊ ಯಾರಿಗೆಲ್ಲ ಆಯುಧ ಪೂಜೆ ಇಷ್ಟ, ಅದು ನಿಮ್ಮ ಗಾಡಿ ತೆಗಿಯೋಕ್ಕೆ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ನನ್ನ ಗಾಡಿ ಅಂದರೆ ತುಂಬ ಇಷ್ಟ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಹೀಗಿತ್ತು ನನ್ನ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಲವ್ ಯು, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.